ದಲಿತರ ಭೂಮಿ ನುಗ್ಗಿರುವ ಸಿದ್ದರಾಮಯ್ಯನಿಗೆ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟೆ ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಗಳನ್ನು ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮೂಡಾದಲ್ಲಿ ನುಂಗಿದರಣ್ಣ ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಗಳನ್ನು ನುಂಗಿದರಣ್ಣ ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮೂಡಾದಲ್ಲಿ ನುಂಗಿದರಣ್ಣ ಸಿದ್ದರಾಮಣ್ಣ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಮೂಡಾದಲ್ಲಿ ನುಂಗಿದರಣ್ಣ ಸೈಟು ನುಂಗಿದರಣ್ಣ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನುಂಗಿದರಣ್ಣ 187 ಕೋಟಿ ವೇದಿಕೆ ಹತ್ರ ಹೋಗೋಣ. ಅಣ್ಣ ಅಂತೀರಿ ಸಣ ಇನ್ನು ಪಾಪ ಅವರು ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಹೇಳ್ದಂಗೆ 14 ಸೈಟನ್ನು ಒಬ್ಬರು ಸಂವೇದನಾಶೀಲ ಮುಖ್ಯಮಂತ್ರಿ ವಾಪಸ್ ಕೊಟ್ಬಿಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ವಿ. ಎಲ್ಲೋ ಅನುಮಾನ ಕಾಡ್ತಿರೋದು ಆ 14 ಸೈಟನ್ನು ಎಲ್ಲಾದರೂ ಇವರು ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರಾ, ಎಲ್ಲಾದರೂ ಅಡ್ವಾನ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟಿದ್ದಾರಾ, ಹಾಗಾಗಿ ಇವರು 62 ಕೋಟಿನೇನಾದರೂ ನಮ್ಮ ಹತ್ರ ಕೇಳಿದ್ರಾ ಅನ್ನುವಂಥ ಪ್ರಶ್ನೆ ಈಗ 3-4 ದಿವಸದಿಂದ ಕಾಡ್ತಾ ಇದೆ. ಇಲ್ಲಾಂದರೆ ಮೈಸೂರಲ್ಲೇ ವಾಪಸ್ ಕೊಡ್ತಾರೆ ಅನ್ನುವಂಥದ್ದು ಏನಿತ್ತು
ಮಾಧ್ಯಮದ ಚಾನಲ್ಗಳಲ್ಲಿ ಅವರು ಕೊಟ್ಬಿಡ್ತಾರೆ ಅಂತೇನಿತ್ತು, ಈಗ ಕೊಡದೇ ಇರೋದಕ್ಕೆ ಕಾರಣ ಅವ್ರ ಹತ್ರ ಆ ಸೈಟ್ ಇಲ್ಲ. ಅವ್ರು ಯಾರಿಗೋ ಪರಭಾರೆ ಮಾಡೋದಕ್ಕೆ ಅಡ್ವಾನ್ಸನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕಳೆದ 2-3 ದಿವಸದಿಂದ ಮೈಸೂರಾದ್ಯಂತ ಹರಡ್ತಾ ಇರೋದು ಕೇಳಿಬರ್ತಾ ಇದೆ ಬಂಧುಗಳೇ. ಇಲ್ಲಾಂದರೆ ಅವ್ರು 14 ಸೈಟನ್ನು ಕೊಟ್ಟು ತನಿಖೆಗೆ ಮಾಡ್ಬೋದಾಗಿತ್ತು. ಎಲ್ಲೋ ಮಾಡ್ತಾ ಇಲ್ಲ. ಈ ರೀತಿಯ ನಾಯಕರುಗಳಾದ ಐವಾನ್ ಡಿಸೋಜ ಇರ್ಬೋದು, ಬೈರೇಗೌಡರು ಇರ್ಬೋದು, DK ಶಿವಕುಮಾರ್ ಅಂತ ನಾಯಕರುಗಳು ಇವತ್ತು ನಾವು ಸಿದ್ದರಾಮಯ್ಯನವ್ರ ಜೊತೆ ನಿಂತಿದ್ದೀವಿ ಅಂತ ಹೇಳಿದ್ದಾರೆ. ಹೇಗೆ ಹೆಲಿಕಾಪ್ಟರ್ಲ್ಲೇ ಫೈಲ್ಗಳನ್ನ ತಗೊಂಡು ಹೋಗ್ತಾರೆ, ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಆ ಪೇಪರ್ಗಳನ್ನ ಪ್ರದರ್ಶನ ಮಾಡ್ತಾರೆ. ಇವತ್ತು ಮೂಡಾದಲ್ಲ ಪೇಪರ್ಗಳೇ ಇಲ್ವಲ್ಲ. ಎಲ್ಲಿದೆ ಬಚ್ಚೇಗೌಡರು ಅವ್ರು ತೋರಿಸಿದಂಥ ಪೇಪರ್ ಇವತ್ತು ಎಲ್ಲಿ ಮೂಡಾದ ಫೈಲಲ್ಲಿದೆ? ಅದು ಯಾಕೆ ಇವರೆಲ್ಲ ಎತ್ಕೊಂಡು ಹೋದ್ರು? ಒಟ್ಟಾರೆ ತನಿಖೆಯ ಸ್ವರೂಪ ನೋಡಿದ್ರೆ ಭಾಳಷ್ಟು ಜನ ಸಿಗಾಕೋತಾರೆ. ಯಾಕೆ ಇವತ್ತು ಇನ್ನೂ ಕಮಿಷನರ್ ಇಬ್ಬರನ್ನ ಇವರು ಕ್ರಿಮಿನಲ್ ಕೇಸ್ ಹಾಕಿ ಸಸ್ಪೆಂಡ್ ಮಾಡಿಲ್ಲ? ಇವತ್ತಿನವರೆಗೂ ಯಾಕೆ ಇವರು ಕಮಿಷನರ್ನ ಸಾಕೋತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಎಲ್ಲರೂ ಫಲಾನುಭವಿಗಳು, ಸರ್ಕಾರದ ಬಹುತೇಕರು ಫಲಾನುಭವಿಗಳಾಗಿದ್ದಾರೆ ಅನ್ನುವಂಥ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಇಲ್ಲಾರ ಕಮಿಷನರ್ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ. ಅದರ ಅರ್ಥ ಇಲ್ಲಿಂದ ಫೈಲ್ಗಳನ್ನ ಅವರು ರವಾನೆ ಮಾಡೋದಲ್ಲಿ ಸಹಕಾರ ಮಾಡಿದ್ದಾರೆ. ವ್ಯಾನ್ಗಳಲ್ಲಿ ಫೈಲ್ಗಳು ಹೋಗಿದೆ ಅನ್ನೋ ಸುದ್ದಿ ಇದೆ. ಇವತ್ತಿನವರೆಗೂ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗಕ್ಕೆ ಇವತ್ತಿನವರೆಗೂ ಅದಕ್ಕೆ ಬೇಕಾದಂಥ ಸ್ಟಾಫನ್ನು ಅಲಾಟ್ ಮಾಡಿಲ್ಲ. ಅವ್ರು ಎಲ್ಲಿರ್ತಾರೆ ಅಂತ ಹೇಳಿಲ್ಲ. ಅವರು ಕುಮಾರ ಕೃಪಾದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ, ಮೈಸೂರಲ್ಲಿ ಯಾಕಿರಲ್ಲ ಅಂತ ಹೇಳಿಲ್ಲ. ಒಟ್ಟಾರೆ ಇಡೀ ಹಗರಣವನ್ನು ದಿಕ್ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.